ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾರಿ, ನನಗೆ 2 ದಿವಸದಿಂದ ಎಪಿಸೋಡ್ ಹಾಕೋಕ್ಕಾಗಿರಲಿಲ್ಲ. ಎಲ್ಲರೂ ನೋಡ್ತಾ ಇರೋರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅನ್ಕೋತೀನಿ, ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ಪ್ಲೀಸ್ ಎಲ್ಲ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡಿ. ಮುಖವೆಲ್ಲ ಬೆವರಿ ಕೆಂಪಗಾಗಿ ಗಾಬರಿಯಿಂದ ತನ್ನತ್ತ ನೋಡುತ್ತಿದ್ದವಳ ಮುಖ ನೆನಪಾಗಿ ಅಂತಹ ಜಡಿಮಡಿಯಲ್ಲೂ ಕೂಡ ಬೆವರಿಳಿಯಿತು ವಿಧಾನ್ಗೆ. ಥತ್ತೆರಿಕೆ, ಏನಿದೋ ನನ್ನ ತಲೆಬುಡವಿಲ್ಲದ ಯೋಚನೆ, ಮನಸ್ಸಿನ ಮೇಲೆ ಹಿಡಿತ ತಪ್ಪಿತೆ ನನಗೆ. ನೆವರ್, ಸಾಧ್ಯವೇ ಇಲ್ಲ. ಈ ವಿಧಾನ್ ಅಂತಹ ವೀಕ್ ಮೈಂಡೆಡ್ ಅಲ್ಲ. ಕೋಪದಿಂದ ಕೆಂಪಾಗಿ ಹೋದ ವಿಧಾನ್ ಸರಸರನೆ ಎದ್ದು ಅಂತಹ ಜಡಿಮಳೆಯಲ್ಲೇ ತನ್ನ ಗೆಳೆಯ ಪವನ್ ಎಸ್ಟೇಟ್ನ ಕಡೆಗೆ ನಡೆದ. ಹೊರಗಡೆ ಬಂದು ನೋಡಿದರೆ ಎಲ್ಲಿದ್ದಾನೆ ವಿಧಾನ್? ಅಯ್ಯ, ಎಲ್ಲೋದ್ರೂ ಇವಣ್ಣ? ಊಟ ತರ್ತೀನಿ ಅಂದಿದ್ನಲ್ಲ ಅವ್ರ ಹತ್ರ, ಅದೇನು ಗಡಿಬಿಡಿನೋ ಈ ವಣ್ಣಂಗೆ ಎಂದು ಗೊಣಗುತ್ತಾ ತಿರುಗಿ ನಡೆದಿದ್ದ ಗೋಪಿ. ಅಣ್ಣ, ಅದು ನಾನು ಒಳಗಡೆ ತಿಂತೇನ್ರಿ, ನೀವು ಬ್ಯಾರಿ ಏನು ತಪ್ಪು ತಿಳಿಯಂಗಿಲ್ಲ ಅಂದ್ರ ಎಂದಳು ಸಣ್ಣದಾಗಿ. ಅವಳಿಗೆ ವಿಧಾನ ಇದ್ದರೆ ಅನ್ನೋ ಭಯ. ಅಯ್ಯ, ಇಲ್ಯಾಕೆ ತಿನ್ನಬೇಕು ಅಕ್ಕ ನೀನು? ಅಲ್ಲಿ ಒಂದು ನರ ಪಿಳ್ಳೆನೂ ಇಲ್ಲ ಅಂತೀನಿ. ಅಜ್ಜಮ್ಮನ ಅಣ್ಣನೇ ಕರ್ಕೊಂಡೋಗಿ ಹಾಲಲ್ಲಿ ಕೂರ್ಸೋರೇನೋ. ಅವರೂ ಇಲ್ಲ ಅಣ್ಣ, ಅವರು ಆಗ್ಲೇ ಹಾಲ್ನಾಗೆ ಕೂತವ್ರೆ. ಬನ್ನಿ ಹೊರಗಡೆ, ಅಲ್ಲೇ ಆರಾಮಾಗಿ ತಿನ್ನೋರಂತೆ ಎಂದ ಗೋಪಿ. ಆಶ್ಚರ್ಯದಿಂದ ಕಣ್ಣರಳಿಸಿದವಳು ಸಮಾಧಾನದ ಉಸಿರು ಬಿಟ್ಟಳು. ಮತ್ತೆ ಚಿಂತೆಯಾಯಿತು ಅವಳಿಗೆ ವಿಧಾನ್ ಬಗ್ಗೆ. ಹೌದಾ, ಊಟ ಮಾಡ್ದಂಗೆ ಹೊಂಟೋದಂಗೆದಾರಲ್ಲ ಪಾಪ. ಮುಂಜಾನೆ ನನ್ನಂಗ ಅವರು ತಿಂಡಿ ತಿಂದಿದ್ದಿಲ್ಲ ನೋಡಿನಲ್ಲ ನಾನು. ಯಾಕೆ ಈಗಲೂ ಹಂಗೆ ಹೋದ್ರೋ ಬೇಜಾರಾಯಿತು ವಿಶಾಖಗೆ. ಅಕ್ಕೋ, ಏನಂಗೆ ಗರ ಬಡ್ದವ್ರಂಗೆ ನಿಂತ್ಬಿಟ್ರಿ? ಏನೋ ಆಗೈತೆ ಈ ಮನೆ ಜನಗಳಿಗೆ. ಅವಣ್ಣ ನೋಡಿದ್ರೆ ಹೇಳ್ದೆ ಕೇಳ್ದೆ ಎದ್ದೊಯ್ತಾರೆ, ಅಳ್ತಾರೆ. ನೋಡಿದ್ರೆ ನೆಟ್ಗೆ ಇರ್ತಾರೆ. ಇವಕ್ಕ ನೋಡಿದ್ರೆ ಹಿಂಗೆ. ಅಜ್ಜಮ್ಮ ನೋಡಿದ್ರೆ ಅವರು ಗೋಳೋ ಅಂತಿದ್ರು. ಒಂದೋ ನನ್ನ ತಲೆ ಕೆಟ್ಟದೆ, ಇಲ್ಲ ಇವ್ರು ಯಾರ ತಲೆನೂ ನೆಟ್ಗಿಲ್ಲ. 7ರಾಗ 1 ಆಗದೆ ಗ್ಯಾರಂಟಿಯ. ಗೊಣಗಿಕೊಂಡೇ ಅಡುಗೆ ಮನೆಯಿಂದ ಚಿತ್ರಾನ್ನ ತಂದು ಬಡಿದಿದ್ದ ಡೈನಿಂಗ್ ಟೇಬಲ್ ಮೇಲೆ ಗೋಪಿ. ಅವಳು ಕುಳಿತಿದ್ದೇನೋ ನಿಜ, ತಟ್ಟೆ ಮುಂದೆ ತಿನ್ನಲು ಮನಸ್ಸೇ ಬರುತ್ತಿಲ್ಲ ಪಾಪ. ಛೇ, ಈ ಮನೆ ಮಗ ಊಟನೂ ತಿಂದಂಗ ಹಸ್ಕೊಂಡಿರೋವಾಗ ನಾನೆಂಗವ ತಿನ್ನೋದು? ನನಗೆ ಸೇರ್ವಲ್ದು ಊಟ. ಸುಮ್ಮನೆ ತಟ್ಟೆಯ ಮುಂದೆ ಕುಳಿತೇ ಇದ್ದಳು. ಗೋಪಿಗಂತೂ ತಲೆ ಕೆಟ್ಟು ಮೊಸರು ಗಡಿಗೆಯಾಗುವುದೊಂದು ಬಾಕಿ ಇತ್ತು. ಅಕ್ಕೋ, ಏನು ಹಿಂಗೆ ತಟ್ಟೆ ಮುಂದೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದೀರಿ? ನಂಗಿಲ್ಲಿ ಹಸುವಾಗಿ ಹೊಟ್ಟೆನಾಗಿ ಇಲಿಗಳು ಓಡಾಡ್ತಾವೆ. ನೀವು ನೋಡಿದ್ರೆ ಏನೂ ತಿಂತಲೇ ಇಲ್ವಲ್ಲ? ಗೋಪಿಗೆ ನೋಡಿ ನೋಡಿ ತಲೆ ಕೆಟ್ಟು ಹೋಗಿತ್ತು. ಇವಾಗ ತಿಂತಾರೆ, ಆವಾಗ ತಿಂತಾರೆ ಅಂತ. ತಿನ್ನುವ ಯಾವುದೇ ಲಕ್ಷಣ ಕಾಣಲಿಲ್ಲ ಅವನಿಗೆ. ವಿಶಾಖ ತಡೆಯಲಾರದೆ ಪ್ರಶ್ನಿಸಿದ್ದ ಗೋಪಿ. ಅಣ್ಣ, ಅದು ಅವರು ಅದೇ ಮೇಜರ್ ಸರ್ ಅದಾರಲ್ರಿ, ಅವರು ಊಟ ಮಾಡ್ದಂಗೆ ಹೋಗ್ಯಾರಲ್ಲ. ಮುಂಜಾನೇನು ಏನೂ ತಿಂದಿಲ್ಲ ಅವರು, ನಾನಾ ನೋಡೇನಿ. ಮತ್ತು ಈಗಲೂ ತಿಂಡಿ ತಿಂದಿಲ್ಲಲ್ಲ. ಮತ್ತು ಈ ಮನೆ ಮಗ ಹಸ್ಕೊಂಡನ ಇರಬೇಕಾದ್ರೆ ನಾ ಹೆಂಗವ ಊಟ ಮಾಡಲಿರಿ? ನನಗೂ ಬ್ಯಾಡ ಅನ್ಸಕತ್ತೈತ್ರಿ ಎಂದಳು ಸಣ್ಣ ಧ್ವನಿಯಲ್ಲಿ ವಿಶಾಖ. ಅವಳ ಮಾತನ್ನು ಕಿವಿಗೊಟ್ಟು ಕೇಳಿಸಿಕೊಂಡಿದ್ದ ಗೋಪಿ. ಇವಕ್ಕ ಮಾತಾಡಿದ್ನ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ಏನೂ ತಿಳಿಯದೇ ಇಲ್ಲ ನನಗೆ. ಮೊದಲೇ ನಿಧಾನ ಇವಕ್ಕ ಮಾತಾಡೋದು, ಅದ್ರ ಮ್ಯಾಕೆ ಅವರ ಭಾಷೆ ಅಂದುಕೊಂಡು ಸರಿಯಾಗಿಯೇ ಕೇಳಿಸಿಕೊಂಡಿದ್ದ ಅವನು. ಅಲ್ಪ ಸ್ವಲ್ಪ ಅರ್ಥವೂ ಆಗಿತ್ತು. ಅಣ್ಣನ ಅವರು ಊಟ ಮಾಡಿಲ್ಲ ಅಂದಿದ್ದೀರಾ ಎಂದು ಮತ್ತೊಮ್ಮೆ ಕೇಳಿ ಕನ್ಫರ್ಮ್ ಮಾಡಿಕೊಂಡಿದ್ದ ಗೋಪಿ. ಹೌದು ಎಂದು ತಲೆ ಆಡಿಸಿದ್ದಳು ವಿಶಾಖ. ಅವನು ಸ್ವಲ್ಪನಾರ ತಿಂದವನೇ ಆವಾಗಲೇಯ, ನಾನು ನೋಡಿವ್ನಿ. ನೀವು ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ವಲ್ಲ ಅಕ್ಕ? ತಿನ್ನಿ ನೀವು ಮೊದಲು, ಹಂಗೆಲ್ಲ ಉಪವಾಸ ಇರಬಾರ್ದು ಅಂತಲ್ಲ ಆವಾಗಲೇ ಅಜ್ಜಮ್ಮ ಎಂದಿದ್ದ ಗೋಪಿ. ಅವನ ಬಲವಂತಕ್ಕೆ ಸ್ವಲ್ಪ ತಿಂದ ಶಾಸ್ತ್ರ ಮಾಡಿ ಎದ್ದಿದ್ದಳು ವಿಶಾಖ. ಗೋಪಿ ಗಮನಿಸಿದ್ದ. ಆದರೂ ಇಷ್ಟಾದರೂ ತಿಂದವರಲ್ಲ ಸದ್ಯ ಎಂದು ಸಮಾಧಾನ ಮಾಡಿಕೊಂಡು ತಾನೂ ತಿಂದಿದ್ದ. ಅಕ್ಕ, ನೀನು ನಿನ್ನ ಮಗಳನ್ನು ಎಲ್ಲಿ ಕಲಿಸಿದ್ಯಾ ಅಂತ ಹೇಳಂಗಿಲ್ಲಲ್ಲ? ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ಕಳ ಹಾಕಿ? ನನಗೆ ಗೊತ್ತದ ಹೆಂಗೆ ಹುಡುಕ್ಬೇಕಂತಂದು ನನ್ನ ಹುಡುಗಿನ. ಗಿರಿಜಮ್ಮನವರ ಮನೆಗೆ ಬಂದಿದ್ದ ಅವರ ತಮ್ಮ ಕಾಶಿ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದ. ತನ್ನ ಅಕ್ಕನ ಹತ್ತಿರ ಹೇಳುವ ತಪ್ಪು ಮಾಡಲಿಲ್ಲ, ಗೊತ್ತು ಅವನಿಗೆ. ಅವರ ಹತ್ತಿರ ಎಂತಹ ವಿಷಯ ಮಾತನಾಡಿದರೆ ಮುಂದೆ ಆಗಬಹುದಾದ ಪರಿಣಾಮ. ಅವರು ಶಾಮರಾಯರ ಹತ್ತಿರ ಮನೆಯ ಎಲ್ಲ ವಿದ್ಯಮಾನಗಳನ್ನು ಕೂಡ ಹೇಳಿಕೊಳ್ಳುವುದು ಅವನಿಗೂ ತಿಳಿದ ವಿಷಯವೇ. ತನ್ನ ಅಕ್ಕ ತನಗಿಂತ ಹೆಚ್ಚಾಗಿ ಶಾಮು ಮಾವನನ್ನು ನಂಬುತ್ತಾರೆ ಎನ್ನುವುದು ಅವನಿಗೆ ನುಂಗಲಾರದ ತುತ್ತಾಗಿತ್ತು. ಆದರೆ ಏನೂ ಮಾಡುವಂತಿರಲಿಲ್ಲ. ಅವನಿಗೆ ಮೊದಲಿನಿಂದಲೂ ತನ್ನ ಅಕ್ಕನ ಮಗಳು ವಿಶಾಖಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವ ಹುಚ್ಚಿತ್ತು. ಆ ವಿಷಯ ತನ್ನ ಅಕ್ಕನಿಗೆ ತಿಳಿದಿಲ್ಲ ಎನ್ನುವುದು ಅವನ ಅನಿಸಿಕೆ.
ಆದರೂ ಒಂದೊಂದು ಸಲ ಅವನೇ ಬಾಯಿ ಬಿಟ್ಟು ಬಿಡುತ್ತಿದ್ದ. ವಿಶಾಖಾಗೆ ಅವನನ್ನು ಕಂಡರೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಉಂಡಾಡಿ ಗುಂಡನ ಹಾಗೆ ಊರು ಸುತ್ತು ಅವನನ್ನು ನೋಡಿದರೆ ಅವಳಿಗೆ ಅಸಹ್ಯವಾಗುತ್ತಿತ್ತು. ಆದರೆ ಅಮ್ಮನ ಹತ್ತಿರ ಹೇಳಿ ಅವರಿಗೆ ಬೇಜಾರು ಮಾಡುವವಳಲ್ಲ ಅವಳು. ಅದಕ್ಕಾಗಿಯೇ ಮುಖ್ಯವಾಗಿ ಅವಳು ಮನೆಯ ಊರಿನಿಂದ ದೂರ ಕೆಲಸ ಇದೆ ಎಂದು ತಿಳಿದ ತಕ್ಷಣ ಅಮ್ಮನನ್ನು ಶತಾಯಗತಾಯ ಒಪ್ಪಿಸಿ ಇವನ ಕೈಯಿಂದ ತಪ್ಪಿಸಿಕೊಂಡಿದ್ದಳು. ಮುಂದೆ ತಾನೇನು ಮಾಡಬಹುದು ಎಂದು ಆಳವಾಗಿ ಚಿಂತಿಸುತ್ತಿದ್ದ ಕಾಶಿ. ಅವನಿಗೆ ಹೇಗಾದರೂ ವಿಶಾಖಳನ್ನು ಕಂಡುಹಿಡಿಯಬೇಕಾಗಿತ್ತು. ಅಕ್ಕನ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದರೆ ಏನಾದರೂ ವಿಷಯ ತಿಳಿಯಬಹುದೇನೋ ಎಂಬುದು ಅವನ ಯೋಚನೆಯಾಗಿತ್ತು. ಆದರೆ ಈವರೆಗೂ ಫಲ ಕಂಡಿರಲಿಲ್ಲ ಅವನ ಯೋಜನೆ. ರಾತ್ರಿಯ ಯಾವುದೋ ಜಾವದಲ್ಲಿ ಬಾಗಿಲನ್ನು ದಡದಡನೆ ಬಡಿಯುತ್ತಿದ್ದ ಶಬ್ದ ಕೇಳಿಸಿತು ವಿಶಾಖಾಗೆ. ಒಮ್ಮೆಲೇ ಅವಳಿಗೆ ತಾನು ಎಲ್ಲಿದ್ದೇನೆ ಎಂದು ತಿಳಿಯಲಿಲ್ಲ. ನಿದ್ರೆಯ ಗುಂಗಿನಲ್ಲಿ ಇದ್ದಳಲ್ಲ. ನಿಧಾನವಾಗಿ ಎಚ್ಚರವಾಗಿ ಅರ್ಥವಾಯಿತು ಅವಳಿಗೆ. ನನ್ನ ಮನೆಯಾಗಿಲ್ಲಲ್ಲ, ಏನು ಶಬ್ದ ಬರಾಕತ್ತದಲ್ಲ, ಬಾಗ್ಲ ಬಡಿಯಾಕತ್ತಂಗೆ ಅನ್ನಿಸ್ತದ. ಈ ಟೈಮಾಗ ಯಾರು ಬಂದಿರ್ತಾರ? ಭಯವಾಯಿತು ಒಂದು ಕ್ಷಣ ಅವಳಿಗೆ. ಎದ್ದು ಲೈಟ್ ಹಾಕಿ ಟೈಮ್ ನೋಡಿದಳು ವಿಶಾಖ. ರಾತ್ರಿ 11:50. ಯಾರಿರ್ತಾರವ ಇಷ್ಟೊತ್ನಾಗ? ಗೋಪಿ ಅಣ್ಣ ಪಾಪ ಯಾಕೋ ಆರಾಮಿಲ್ಲ, ತಲೆ ನೋಯ್ತಾದ ಅಂತಿದ್ರಲ್ಲ, ಮಲಗಿರ್ತಾರ ಅನ್ನಿಸ್ತದ. ಶಬ್ದ ಇನ್ನೂ ಜೋರಾಯಿತು. ಯವ್ವ, ಏನು ಮಾಡದವ ನಾನೀಗ? ನಾನು ಹೋಗಿ ನೋಡುವುದೇನು? ಪಾಪ ಅಪ್ಪ ಅವರು ಹೇಳ್ಬೇಕಾಗ್ತದಲ್ಲ, ಇಲ್ಲಾಂದ್ರೆ ನೋಡೋಣಂತ. ನಾನು ಹೋಗಿ ನೋಡ್ತೇನಂತ. ಭಯ ಆಗಾಕತ್ತದ ನನಗೆ. ಆದರೂ ಒಂದ್ಸಲ ಹೋಗಿ ನೋಡೋದು ಒಳ್ಳೇದನ್ನಿಸ್ತದ. ಧೈರ್ಯ ಮಾಡಿ ಎದ್ದು ಕೆಳಗಡೆ ಬಂದಿದ್ದಳು ವಿಶಾಖ. ಬಾಗಿಲು ತೆಗೆಯದೆ ಹೊರಗಿನ ಲೈಟ್ ಬೆಳಗಿಸಿ ಒಳಗಿನಿಂದಲೇ ಯಾರು ಇರಬಹುದು ಎಂದು ನೋಡಿದಳು ಅವಳು. ಈ ಅಪರಾತ್ರಿನಾಗ ಅದ್ಯಾವ ಮನುಷ್ಯ ಹಿಂಗೆ ಬಾಗ್ಲ ಬಡಿಯಾಕತ್ತಾನ? ಟೈಮ್ ಅದು ಏನೂ ಇಲ್ಲೇನ ಮನುಷ್ಯಾಗ? ದೆವ್ವಗಳು ಓಡಾಡೋ ಟೈಮ್ನಾಗ ಈ ಮನುಷ್ಯ ಅದ್ಯಾವ ಘನಕಾರ್ಯ ಮಾಡಕ್ಕೆ ಹೋಗಿರ್ತಾನ ಅಂತೀನಿ. ಮನೆಯಾಗ ಮಂದಿಯೆಲ್ಲ ನಿದ್ದೆ ಇಲ್ದಂಗೆ ಕೂತಿರ್ತಾರ ಹೆಂಗ? ಮಲಗಂಗಿಲ್ಲೇನ? ಗೊಣಗಿಕೊಂಡೇ ಬಾಗಿಲಿನ ಹೊರಗೆ ಇಣುಕಿ ನೋಡುತ್ತಿದ್ದಳು ವಿಶಾಖ. ಆಶ್ಚರ್ಯದಿಂದ ಕಣ್ಣು ಬಿಟ್ಟಳು ಅವಳು. ವಿಧಾನ್ ಅಲ್ಲಿ ನಿಂತಿರುವುದು ವಿಧಾನ್. ಗಾಬರಿಯಿಂದ ಬಾಗಿಲು ತೆರೆದಿದ್ದಳು ವಿಶಾಖ. ನಿಲ್ಲುವುದಕ್ಕೂ ಆಗುತ್ತಿಲ್ಲ ಅವನ ಹತ್ತಿರ. ಬಾಗಿಲಿಗೆ ಹೊರಗೆಯೇ ನಿಂತಿದ್ದರಿಂದ ಅವಳು ಬಾಗಿಲು ತೆಗೆದ ತಕ್ಷಣ ಸೀದಾ ಇವಳ ಹೆಗಲ ಮೇಲೆಯೇ ಕೈ ಊರಿ ಬಿಟ್ಟಿದ್ದ ವಿಧಾನ್ ಆಸರೆಗೆ. ಒಂದೇ ಸಲ ಆದ ಘಟನೆಗೆ ಭಯದಿಂದ ಕಿರುಚುವಂತಾಗಿ ಬಿಟ್ಟಿತ್ತು ವಿಶಾಖಾಗೆ. ಬಾಯಿಗೆ ಕೈಯಿಟ್ಟು ಕಷ್ಟಪಟ್ಟು ತಡೆದಿದ್ದಳು ಧ್ವನಿ ಹೊರಗೆ ಬರುವುದನ್ನು. ತನ್ನ ಕಿರುಚುವಿಕೆಗೆ ಮನೆಯಲ್ಲಿರುವ ಹಿರಿಯ ಜೀವಗಳ ನಿದ್ದೆಗೆ ತೊಂದರೆಯಾದರೆ ಎಂಬುದೇ ಅವಳ ಚಿಂತೆ. ಅಜಾನುಬಾಹು ಅವನು. ಇವಳಿಗೆ ಅವನನ್ನು ಸಂಭಾಳಿಸಲು ಸಾಧ್ಯವೇ? ಅವನು ಕಣ್ಣು ಬಿಡಲೂ ಆಗದಷ್ಟು ಕುಡಿದು ತೂರಾಡುತ್ತಿದ್ದ. ಸರ್, ಮೇಜರ್ ಸರ್, ಅವನನ್ನು ಕಷ್ಟಪಟ್ಟು ನಡೆಸಿಕೊಂಡು ಬರುತ್ತಲೇ ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದಳು ವಿಶಾಖ. ಹ್ಞೂ ಏನೇನೋ ಹಲಬುತ್ತಿದ್ದ ಅವನು ಕುಡಿದ ಅಮಲಿನಲ್ಲಿ. ಆದರೆ ಪೂರ್ತಿ ಎಚ್ಚರಿಸಲು ಆಗುತ್ತಿಲ್ಲ ಅವಳ ಹತ್ತಿರ. ಹರಸಾಹಸಪಟ್ಟು ಅವನನ್ನು ಹಾಗೋ ಹೀಗೋ ಹಾಲ್ಗೆ ತಂದು ಕೂರಿಸಿದ್ದಳು ಒಂದು ಸೋಫಾ ಮೇಲೆ. ತೂರಾಡುತ್ತಲೇ ತನ್ನ ಅರ್ಧ ಭಾರವನ್ನು ಅವಳ ಮೇಲೆಯೇ ಹಾಕಿ ಅಂತೂ ಇಂತೂ ಅಲ್ಲಿಯವರೆಗೆ ಬಂದಿದ್ದ ವಿಧಾನ್. ಅವನನ್ನು ಕೂರಿಸಿ ಉಸ್ಸಪ್ಪ ಎಂದು ಉಸಿರು ಬಿಟ್ಟಿದ್ದಳು ವಿಶಾಖ. ಅವನು ಯಮಭಾರ, ಇವಳು ನಾಜೂಕಿನ ಹುಡುಗಿ. ಹೇಗೆ ಅವನನ್ನು ಅಲ್ಲಿಯವರೆಗೆ ತಂದೆ ತಾನು ಎಂದು ಅವಳಿಗೇ ಆಶ್ಚರ್ಯವಾಯಿತು. ಮುಂದೇನು ಮಾಡಬೇಕು ತಾನು ಎಂದು ತಿಳಿಯುತ್ತಿಲ್ಲ ಅವಳಿಗೆ. ಎಚ್ಚರಿಸಲೂ ಆಗುತ್ತಿಲ್ಲ ಅವನನ್ನು. ಊಟನೂ ಮಾಡ್ದಂಗಿಲ್ಲ ಇವರು. ಆವಾಗಲೇ ಏನೂ ತಿಂದಂಗೆ ಹೋಗಿಬಿಟ್ಟಿದ್ರಲ್ಲ. ಏನು ಮಾಡೋದು ನಾನೀಗ? ಅರ್ಥನ ಆಗ್ವಲ್ದಲ್ಲ. ಮಜ್ಜಿಗೆ ಕುಡಿಸಿದ್ರ ಈ ಮನುಷ್ಯಾಗ ಎಚ್ಚರ ಆಗ್ಬೋದಲ್ಲ. ಯಾರೋ ಹೇಳಿರೋದು ಕೇಳೀನಿ ನಾನು, ಯೋಚಿಸಿದವಳು ಕುಳಿತಲ್ಲಿಂದ ಮೇಲೆದ್ದು ತಿರುಗಿದ್ದಳು ಅಷ್ಟೇ. ತಟ್ಟನೆ ಅವಳ ಕೈ ಹಿಡಿದಿದ್ದ ವಿಧಾನ್. ಬೆಚ್ಚಿ ಇತ್ತ ತಿರುಗಿ ಅವನತ್ತ ನೋಡಿದ್ದಳು ವಿಶಾಖ. ಅರೆತೆರೆದ ಕಂಗಳು, ಕಣ್ಣೆಲ್ಲ ಕೆಂಪು. ವಿಶಾಲವಾದ ಹಣೆಯ ಮೇಲೆಲ್ಲ ಹರಡಿದ್ದ ಸೊಂಪು ಕೂದಲು, ಕುರುಚಲು ಗಡ್ಡ ಮೀಸೆ, ಅಮಾಯಕ ನೋಟ. ಅವಳನ್ನೇ ನೋಡುತ್ತಿದ್ದ ವಿಧಾನ್. ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಪ್ಲೀಸ್. ನನಗೆ ಮತ್ತೆ ಅಮ್ಮನ ಥರ ನೀನು ನನ್ನ ಬಿಟ್ಟು ಹೋಗಬೇಡ ಪ್ಲೀಸ್. ಅರೆಬರೆ ಎಚ್ಚರದಲ್ಲಿಯೇ ಬಡಬಡಿಸುತ್ತಿದ್ದ ವಿಧಾನ್. ಅವನು ಏನು ಹೇಳುತ್ತಿದ್ದಾನೋ ಅರ್ಧಂಬರ್ಧ ಕೇಳಿಸುತ್ತಿತ್ತು ಅವಳಿಗೆ. ಏನೋ ಹೇಳುತ್ತಿದ್ದಾನೆ ಎನ್ನುವುದು ಮಾತ್ರ ತಿಳಿಯುತ್ತಿತ್ತು. ಏನು ಸ್ಪಷ್ಟವಾಗಿ ಅರ್ಥವಾಗುತ್ತಿರಲಿಲ್ಲ. ತನ್ನ ಕೈ ಹಿಡಿದಿದ್ದ ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡಿದಳು. ಸಾಧ್ಯವಾಗುತ್ತಿಲ್ಲ. ಅಲ್ಲಿಯೇ ಕುಳಿತು ನಿಧಾನವಾಗಿ ಕೈ ಬಿಡಿಸಲು ನೋಡುತ್ತಿದ್ದಳು. ಪ್ಲೀಸ್ ಬಿಟ್ಟು ಹೋಗಬೇಡ ನನಗೆ ಮತ್ತೆ ಅದೇ ಮೋಸ ಸಹಿಸೋ ಶಕ್ತಿ ಇಲ್ಲ. ಬೇಡ, ಬಿಟ್ಟು ಹೋಗಬೇಡ. ಈಗ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸಿತು ಅವನು ಹೇಳುತ್ತಿರುವುದು. ಏನು ಹೇಳಕತ್ತಾರ ಮೇಜರು? ಪಾಪ ಯಾರನ್ನೋ ಭಾಳ ಹಚ್ಕೊಂಡಾರ ಅನ್ನಿಸ್ತೈತಿ. ಅವರನ್ನು ನೆನೆಸ್ಕೊಳ್ಳಕತ್ತಾರ.
ಅಮ್ಮ ಅಮ್ಮ ಅನ್ನಕತ್ತಾರಲ್ಲ, ಪಾಪ ಅವ್ರ ಅಮ್ಮನ ಭಾಳ ನೆನೆಸ್ಕೊಳ್ಳಕತ್ತಾರ. ಯೋಚಿಸುತ್ತಲೇ ತನ್ನ ಕೈಯನ್ನು ಬಿಡಿಸಿಕೊಂಡಿದ್ದಳು ವಿಶಾಖ. ಅಲ್ಲಿಂದ ಎದ್ದಿದ್ದಳು. ತುಂಬ ನರಳತೊಡಗಿದ್ದ ವಿಧಾನ್ ತಲೆಯನ್ನು ಅತ್ತ ಇತ್ತ ಹೊರಳಿಸುತ್ತಾ ಏನೇನೋ ಹೇಳಿ ಅಳುಮುಖ ಮಾಡುತ್ತಿದ್ದ, ಏನೇನೋ ಹಲಬುತ್ತಿದ್ದ. ಗಾಬರಿಯಾಯಿತು ಅವಳಿಗೆ ಅವನ ಈ ನರಳಾಟ ಹೊರಳಾಟ ನೋಡಿ. ಅವನ ತಲೆಯ ಬುಡದಲ್ಲಿ ಕುಳಿತಳು ವಿಶಾಖ. ಸರ್ ಸರ್ ನೋಡ್ರಿ ಸರ್, ಏನಾಗಕತ್ತೈತಿ ನಿಮ್ಗೆ ಎನ್ನುತ್ತಾ ಅವನ ತಲೆಯನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ಅವನು ತಲೆ ಹೊರಳಿಸಿದಂತೆ ಮಾಡಿದ್ದಳು. ಹ್ಞೂ ಅವನ ಅಳು ನರಳಾಟ ಹೊರಳಾಟ ನಿಲ್ಲುತ್ತಿಲ್ಲ. ಇನ್ನು ಏನು ಮಾಡಬೇಕು ಎಂದು ತಿಳಿಯದೆ ಅವನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡಳು ವಿಶಾಖ. ಸರ್ ಸರ್ ಎಚ್ಚರ ಮಾಡ್ಕೋರಿ ಸರ್, ಭಾಳ ಗಾಬರಿ ಆಗಕತ್ತದ ನನಗೆ, ಈ ಕಡೆ ನೋಡ್ರಿ ಸರ ಎನ್ನುತ್ತಾ ಅವನ ಸೊಂಪು ಕೂದಲನ್ನು ತನ್ನ ಕೈಯಿಂದ ಮೇಲೆ ಹಾಕಿದ್ದಳು. ಅವನನ್ನು ಎಚ್ಚರಿಸಲು ನೋಡುತ್ತಿದ್ದಳು. ಅವನ ಹಣೆ ತಲೆಯನ್ನು ಸವರುತ್ತಿದ್ದಳು ವಿಶಾಖ ಅವನನ್ನು ಸಮಾಧಾನ ಮಾಡಲು. ಸ್ವಲ್ಪ ನರಳಾಟ ತಗ್ಗಿತು ಅವನದು. ಆದರೂ ಏನನ್ನೂ ಹೇಳುತ್ತಿದ್ದ ಅವನು. ಏನೂ ಅರ್ಥವಾಗಲಿಲ್ಲ ಅವಳಿಗೆ. ಅವನ ಮುಖದ ಹತ್ತಿರ ತನ್ನ ಕಿವಿ ತಂದಳು ವಿಶಾಖ. ಹಸಿವು ಆಗ್ತಾ ಇದೆ, ಊಟ ಊಟ ಎನ್ನುತ್ತಿದ್ದ. ಕರುಳು ಹಿಂಡಿದಂತಾಯಿತು ಅವಳಿಗೆ. ಛೇ ಪಾಪ, ಏನು ಇವರ ಪರಿಸ್ಥಿತಿ, ಯಾಕೆ ಹಿಂಗಾಗ್ಯಾರ ಇವರು? ಎಲ್ಲನೂ ಅದ, ರೂಪ ವಿದ್ಯಾ ಕೆಲಸ ರೊಕ್ಕ, ಏನದ ಏನಿಲ್ಲ ಇವ್ರಿಗ. ಮತ್ತ್ಯಾಕೆ ಇವ್ರ ಪರಿಸ್ಥಿತಿ ಹಿಂಗದ? ನೋಡಿದ್ರನ ಅಯ್ಯೋ ಅನ್ನಿಸ್ತದ. ಏನಂತ ಸಂಕಟ ಅದನೋ ಈ ಮನುಷ್ಯನ ಮನಸ್ಸಿನಾಗ. ಈ ಮನೆ ರಾಜ್ಕುಮಾರ ಅದಾರ ಈ ಮನುಷ್ಯ. ಅರ್ಧ ರಾತ್ರಿನಾಗ ಹಸಿವು ಅಂತ ನರಳಾಡೋ ಸ್ಥಿತಿನಾಗ ಅದಾರ. ಇವರನ್ನು ಈ ಪರಿಸ್ಥಿತಿನಾಗ ನೋಡಿ ನನಗೆ ಇಷ್ಟು ಸಂಕಟ ಆಗಕತ್ತದ. ಇನ್ನೇನಾರ ಅಜ್ಜಿ ಅಪ್ಪಾರು ಇವರನ್ನು ಈ ಸ್ಥಿತಿನಾಗ ನೋಡಿದ್ರ ಎಷ್ಟು ಸಂಕಟ ಆಗಂಗಿಲ್ಲ ಅವ್ರಿಗೆ. ವಿಧಾನವಳ ತೊಡೆಯ ಮೇಲೆ ಮಲಗಿಯೇ ನರಳಾಡುತ್ತಿದ್ದವ. ಅವನ ಕೂದಲು ನೇವರಿಸುತ್ತಿದ್ದ. ಅವಳ ಕೈ ಹಿಡಿದಿದ್ದ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ, ಊಟ ಹಸಿವು ಅಮ್ಮ ಹೀಗೆ ಏನೇನೋ ಸಂಬಂಧವಿಲ್ಲದಂತೆ ಹಲ್ಬುತ್ತಿದ್ದ. ಪಾಪ ಎನಿಸುತ್ತಿತ್ತು ಅವಳಿಗೆ. ದುಃಖವಾಗುತ್ತಿತ್ತು ಅವನ ಸ್ಥಿತಿಗೆ. ಊಟ ಮಾಡಿಸ್ಬೇಕಲ್ಲ ಇವ್ರಿಗೆ, ಹೆಂಗೆ ಮಾಡಿಸೋದು? ಎಚ್ಚರನ ಇಲ್ಲಲ್ಲ ಮನುಷ್ಯಾಗ. ಹೆಂಗಾರ ಮಾಡಿ ಎಚ್ಚರ ಮಾಡಿಸ್ಬೇಕಲ್ಲ, ಮೊದಲು ಎದ್ದು ಹೋಗಾಕ ಬೇಕು ಇಲ್ಲಿಂದ ಎಂದುಕೊಂಡು ಅವನಿಂದ ತನ್ನ ಕೈ ಬಿಡಿಸಿಕೊಂಡು ಅವನ ತಲೆಯನ್ನು ಸೋಫಾದ ಮೇಲೆ ನಿಧಾನಕ್ಕೆ ಇಳಿಸಿ ಎದ್ದು ನಿಂತು ಒಮ್ಮೆ ಅವನನ್ನೇ ದಿಟ್ಟಿಸಿ ಸಮಾಧಾನಗೊಂಡಳು. ಈಗ ಅಷ್ಟು ನರಳಾಡುತ್ತಿರಲಿಲ್ಲ ಅವನು. ಸಣ್ಣದಾಗಿ ಅದನ್ನೇ ಉಚ್ಚರಿಸುತ್ತಿದ್ದ. ಊಟ ಹಸಿವು, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಪ್ಲೀಸ್. ಏನನ್ನೂ ಯೋಚಿಸಿ ಅಡುಗೆ ಮನೆಯ ಕಡೆ ನಡೆದಳು ವಿಶಾಖ. ನಕ್ಷತ್ರ ಮ್ಯಾನ್ಷನ್, ಇದು ಪವನ್ನ ಬಂಗಲೆಯ ಹೆಸರು. ವಿಧಾನ್ ಮನೆಯವರಷ್ಟು ಅಲ್ಲದಿದ್ದರೂ ಸುಮಾರು 50-60 ಎಕರೆ ಕಾಫಿ ಎಸ್ಟೇಟ್ ಇದೆ ಅವರಿಗೆ. ದೊಡ್ಡ ಕುಳವೇ. ಇವರಿಬ್ಬರು ಚಿಕ್ಕಂದಿನಿಂದಲೂ ಜೊತೆಯಲ್ಲಿಯೇ ಓದಿದವರು. ಮಧ್ಯದಲ್ಲಿ ವಿಧಾನ್ ಸೈನಿಕ್ ಸ್ಕೂಲ್ ಸೇರಿದರೂ ಇವರಿಬ್ಬರ ಸ್ನೇಹಕ್ಕೆ ಯಾವ ತೊಂದರೆಯೂ ಆಗಿರಲಿಲ್ಲ. ವಿಧಾನ್ ಮನೆಗೆ ಬಂದಾಗಲೆಲ್ಲ ಇಬ್ಬರೂ ಜೊತೆಗೇ ಇರುತ್ತಿದ್ದರು. ಅವನು ಇವರ ಮನೆಗೆ, ಇವನು ಅವರ ಮನೆಗೆ ಹೋಗುವುದು ಸಾಮಾನ್ಯವಾಗಿತ್ತು. ವಿಧಾನ್ ಮನಸ್ಥಿತಿಯ ಬಗ್ಗೆ ಪವನ್ ಮನೆಯವರಿಗೆ ತಿಳಿದಿರುವುದೇ ಆಗಿರುವುದರಿಂದ ಅವರ್ಯಾರೂ ಅವನ ಅಮ್ಮನ ಕುರಿತಾಗಿಯಾಗಲಿ ಇನ್ಯಾವುದೇ ವೈಯಕ್ತಿಕ ವಿಷಯವನ್ನಾಗಲಿ ಅವನನ್ನು ಕೇಳುವುದಕ್ಕೆ ಹೋಗುತ್ತಿರಲಿಲ್ಲ. ಪವನ್ ಕೂಡ ಒಳ್ಳೆಯ ಹುಡುಗ. ಚಿಕ್ಕಂದಿನಲ್ಲಿ ಯಾರಾದರೂ ವಿಧಾನ್ನ ಅಮ್ಮನ ಕುರಿತಾಗಿ ಇಲ್ಲಸಲ್ಲದ್ದನ್ನು ಹೇಳಿದರೆ ಅವರಿಗೆ ಸರಿಯಾಗಿ ಉಗಿದು ಬೆವರಿಳಿಸಿ ಬಂದು ಗೆಳೆಯನಿಗೆ ಸಮಾಧಾನ ಮಾಡುತ್ತಿದ್ದ. ಇಂದಿಗೂ ವಿಧಾನ್ ನಂಬುವ ಒಬ್ಬನೇ ಒಬ್ಬ ಗೆಳೆಯನೆಂದರೆ ಅದು ಪವನ್. ಇಷ್ಟಿದ್ದರೂ ಕೂಡ ಗೆಳೆಯನಲ್ಲಿ ತನ್ನ ಮನಸ್ಸಿನ ನೋವನ್ನು ಯಾವತ್ತೂ ಹೇಳಿಕೊಂಡವನಲ್ಲ ವಿಧಾನ್. ಅದು ಅವನಿಗೆ ಇಷ್ಟವಿಲ್ಲ. ತನ್ನ ನೋವು ತನಗೆ ಮಾತ್ರ ಸ್ವಂತ. ನಮ್ಮವರಿಗೆ, ನಮ್ಮ ಆತ್ಮೀಯರಿಗೆ ಹೇಳಿ ಅವರನ್ನು ಕೂಡ ಯೋಚನೆಯ ಕೋಪದಲ್ಲಿ ತಳ್ಳುವುದು ಬಿಲ್ಕುಲ್ ಇಷ್ಟವಿಲ್ಲ ಅವನಿಗೆ. ಸಂತೋಷವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಕೇ ಹೊರತು ನಮ್ಮ ದುಃಖವನ್ನಲ್ಲ ಎನ್ನುವುದು ಅವನ ನಂಬಿಕೆ. ಆದರೂ ವಿಧಾನ್ ಈ ಸಲ ಸೈನ್ಯದಿಂದ ಮರಳಿ ಬಂದಾಗಿನಿಂದ ಬಹಳವೇ ಬದಲಾಗಿದ್ದ. ಅವನ ಮನಸ್ಥಿತಿ ಮೊದಲಿನಿಗಿಂತಲೂ ತೀರಾ ಹದಗೆಟ್ಟಿತ್ತು. ಕುಡಿತವೂ ಸಹ ಅತಿ ಎನಿಸುವಷ್ಟು ಹೆಚ್ಚಾಗಿತ್ತು. ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಪವನ್. ಏನೂ ಆಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದ. ಇವನನ್ನು ಕೇಳಿದರೆ ಏನೂ ಹೇಳಲ್ಲ. ಒಂದು ಸಲ ಇವನ ಮನೆಗೆ ಹೋಗಿ ಅಜ್ಜಮ್ಮನ ಹತ್ತಿರ ಮಾತಾಡಬೇಕು ಎಂದುಕೊಂಡಿದ್ದಾನೆ ವಿಧಾನ್. ಅದಕ್ಕಿನ್ನೂ ಸಮಯ ಕೂಡಿ ಬಂದಿರಲಿಲ್ಲ. ಇವತ್ತೂ ಕೂಡ ವಿಧಾನ್ ತನ್ನ ಮನಸ್ಸಿನ ಭಾವನೆಗಳ ತಾಕಲಾಟವನ್ನು ತಾಳಲಾರದೆ ತನ್ನ ಗೆಳೆಯನನ್ನು ಹುಡುಕಿಕೊಂಡು ಅವನ ಮನೆಗೆ ಬಂದಿದ್ದ. ಬೇಡ ಕಣೋ, ಇದು ಇಷ್ಟೆಲ್ಲ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಗ, ಬಿಡೋ ಸಾಕು ಎಂದು ಪವನ್ ಪರಿಪರಿಯಾಗಿ ತಿಳಿ ಹೇಳಿದರೂ ಪೆಗ್ ಮೇಲೆ ಪೆಗ್ ಏರಿಸುತ್ತಿದ್ದ ಇಂದು ವಿಧಾನ್. ಪವಿ, ತಡಿಬೇಡ ಕಣೋ, ನನ್ನ ಇವತ್ತು ತುಂಬ ನೋವಾಗ್ತಾ ಇದೆ ಕಣೋ.
ತಡೆಯೋಕೆ ಆಗ್ತಾ ಇಲ್ಲ ಕಣೋ ಎನ್ನುತ್ತಾ ಕಣ್ತುಂಬಿಕೊಳ್ಳುತ್ತಿದ್ದ ವಿಧಾನ್. ಯಾಕೋ ವಿಧು, ಏನಾಯಿತು ಅಂಥದ್ದು ನಿನಗೆ? ಯಾವತ್ತಿಗಿಂತಲೂ ಇವತ್ತು ಜಾಸ್ತಿ ಕುಡಿತಾ ಇದೆಯಲ್ಲೋ? ಬೇಡ ಮಗ, ಏನಿದೆ ನಿನ್ನ ಮನಸ್ಸಲ್ಲಿ ಅನ್ನೋದಾದರೂ ಹೇಳೋ ಎಂದು ಕೇಳಿಕೊಳ್ಳುತ್ತಿದ್ದ ಪವನ್. ಹ್ಞೂ, ಇವನ ಯಾವ ಮಾತು ಅವನ ತಲೆಗೆ ಹೋಗುತ್ತಲೇ ಇರಲಿಲ್ಲ. ಅವನ ತಲೆಗೆ ಹೋದರೆ ತಾನೇ ಅವನು ಏನಾದರೂ ಹೇಳುವುದು. ಅಷ್ಟಕ್ಕೂ ಅವನೇನನ್ನೂ ಹೇಳುತ್ತಲೂ ಇರಲಿಲ್ಲ ಬಿಡಿ. ಎಷ್ಟೇ ನಶೆಯಲ್ಲಿದ್ದರೂ ಕೂಡ ಅವನು ಒಂದು ಸಲವೂ ಅವನ ಭಾವನೆಗಳನ್ನು ಹೇಳಿಕೊಂಡವನಲ್ಲ. ಇಂದಂತೂ ಮೈಮೇಲೆ ಎಚ್ಚರ ಇರದಷ್ಟು ಕುಡಿದು ಬಿಟ್ಟಿದ್ದ ವಿಧಾನ್. ಮಗ ಪವಿ, ಏನೋ ಆಗ್ತಾ ಇದೆ ಕಣೋ, ಹೊಟ್ಟೆಯೊಳಗಿಂದ ಅದೇನೋ ಸಂಕಟ ಆಗ್ತಾ ಇದೆ ಕಣೋ ಮಚ್ಚ. ಮನಸ್ಸು ಯಾಕೋ ನನ್ನ ಮಾತೇ ಕೇಳ್ತಾ ಇಲ್ಲ ಪವಿ. ಬೇಡ ಬೇಡ ಅಂದ್ಕೋತೀನಿ, ಅದೇ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಹ್ಞೂ, ಬೇಡ ಕಣೋ ಪವಿ, ಯಾವ ಶತ್ರುವಿಗೂ ಬೇಡ ನನ್ನ ಸ್ಥಿತಿ. ಮತ್ತೆ ಕಣ್ತುಂಬಿಕೊಳ್ಳುತ್ತಿದ್ದ ವಿಧಾನ್.